ನಮಸ್ಕಾರ ಸ್ನೇಹಿತರೆ, ಶ್ರೀ ಸಂಪೂರ್ಣ ಮನೆ ಮತ್ತು ಚಾನಲ್ ಇದೆ. ಮುಖಾಂತರ ಅನೇಕ ರೀತಿಯ ಎಪಿಸೋಡನ್ನು ಕೊಡ್ತಾ ಇದ್ದೀವಿ. ಈ ಕಡೆ ಈ ಒಂದು ಮರ, ಈಚಲ ಮರಕ್ಕೆ ಸುತ್ತಕೊಂಡು ಸರ್ಪ ಥರ ಉಂಡಾಡ್ತಾ ಇದೆ. ಈ ಥರ ಸರ್ಪ ಥರ ಸರ್ಪ ಯಾವ ಥರ ಸುತ್ತಕೊಳ್ಳುತ್ತೋ ಆ ಥರ ಬಾಟಮಿಂದ, ಬುಡದಿಂದ ಅಷ್ಟು ಸುಳಿ ತನಕ ಸೇಮ್ ಸ್ಟ್ರಕ್ಚರ್. ಹಿಂಗೋಗಿದೆ ನೋಡಿ ಸ್ನೇಹಿತರೆ. ಪ್ರಕೃತಿ ವಿಸ್ಮಯಗಳು ಏನೇನು ಅಂತ ನೋಡಿ ಆ ಥರ ಇದಾಗುತ್ತೆ. ಬುಡದಿಂದ ಅಪ್ ಟು ಸುಳಿ ತನಕ ಅದು ಹೆಂಗಂದರೆ ಈ ಸರ್ಪ ಥರ ಅದಕ್ಕೆ ಆ ಒಂದು ಈಚಲ ಮರಕ್ಕೆ ಬಳಸ್ಕೊಂಡು ನೋಡಿ ಇಷ್ಟು ಬೃಹತ್ಕಾರದ ಮರವಾಗಿ ಬಂದಿದೆ ನೋಡಿ. ಇವೆಲ್ಲ ಎಂಥ ವಿಸ್ಮಯಗಳು ಅಂತ. ಅದೇ ಒಂದು ಈ ಆಲದ ಮರದ ಉಪಯೋಗಗಳು ಒಂದು ಎರಡಲ್ಲ, ನಮಗೆ ಅಷ್ಟು ನಮಗೆ ಉಪಯೋಗಗಳು. ಈ ಹಾಲಿನ ಮರ, ಇದರ ತೊಗಟು, ಕಾಯಿ, ಇದರ ಒಂದು ಬೇರು, ಪ್ರತಿಯೊಂದು ನಮಗೆ ಔಷಧಿಯುಕ್ತ. ಇಂತಹ ದೈವ ಮರಗಳನ್ನು ನಾವು ಮರೆತು ನೋಡಿ, ಇದಲ್ಲದೇನೆ ಮತ್ತೆ ಅಲ್ಲಿಂದ ಇನ್ನೊಂದು ಮತ್ತಿನ್ನೊಂದು ಆ ಥರ ಸರ್ಪ ಥರ ಬಳಸ್ಕೊಂಡಿದೆ. ಟಾಪ್ಗೆ ಹೋಗಿದೆ, ಈಚಲ ಮರಕ್ಕೆ ಟಾಪ್ಗೆ ಹೋಗಿದೆ. ಇದು ಪ್ರಕೃತಿಯ ನಿಯಮ ಅಂತೀರಾ ಅಥವಾ ಪ್ರಕೃತಿಯ ಕೊಡುಗೆ ಅಂತೀರಾ, ಒಂದು ಅರ್ಥ ಆಗಲ್ಲ. ಕಾರಣ ಪ್ರಕೃತಿಯ ಒಂದು ನಿಯಮಗಳು ಯಾರು ಗೊತ್ತಾಗಲ್ಲ ನೋಡಿ. ಈಚಲ ಮರಕ್ಕೆ ಅದನ್ನು ಹಾಕಿ ಸರ್ಪ ಥರ ಬಳಸ್ಕೊಂಡು ಹೋಗಿ ಅಲ್ಲೊಂದು ದೊಡ್ಡ ಮರವಾಗಿ ಇದಾಗಿ ಈಗೇನು ಮತ್ತೆ ಹೋಗಿದೆ ಟಾಪ್ಗೆ, ಮತ್ತೆ ಬಳಸ್ಕೊಂಡಿದೆ. ಇಂತಹ ವಿಸ್ಮಯಗಳು ನಮ್ಮ ಒಂದು ಪ್ರಕೃತಿಯಲ್ಲಿ ನಡೀತಾ ಇರ್ತವೆ. ನಾವು ಅವುಗಳನ್ನು ಗೌರವಾರ್ಥದಿಂದ ಕಾಣಿ ಅದನ್ನು ಬೆಳೆಸಿ ಆ ಒಂದು ವಿಸ್ಮಯಗಳನ್ನು ನಾವು ಕಣ್ಣಾರೆ ನೋಡೋಕ್ಕೆ ಒಂದು ಅವಕಾಶ ಕೊಟ್ಟ ಪ್ರಕೃತಿಗೆ ನಾವು ಥ್ಯಾಂಕ್ಸ್ ಹೇಳಬೇಕು. ಸ್ನೇಹಿತರೆ, ಇದನ್ನು ನೋಡಿ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಎಲ್ಲರಿಗೂ ಇದರ ಒಂದು ಕಾಯಿ ಮುಂದಿನ ಒಂದು ಎಪಿಸೋಡನ್ನು ತೋರಿಸ್ಬೋದು. ನಮಸ್ಕಾರ ಸ್ನೇಹಿತರೆ.